नमः श्री यतिराजाय विवेकानंदसूरये सच्चित्सुखस्वरूपाय स्वामिने तापहारिणे स्वामिने तापहारिणे स्वामिने तापहारिणे। ಮೊದಲಿಗೆ ನನ್ನ ಆರಾಧ್ಯ ದೈವರಾದ ದಿವ್ಯತ್ರಯರಿಗೆ ಮತ್ತು ಭಾರತದ ಸನಾತನ ಪರಂಪರೆಯ ಎಲ್ಲ ಸಾಧು ಮಹಾತ್ಮರಿಗೆ ಮತ್ತು ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಗೋಪೂಜೆ ಮತ್ತು 2 ಶೆಡ್ಗಳ ಪೂಜೆ ನೆರವೇರಿಸಿ ಉದ್ಘಾಟನೆ ನೆರವೇರಿಸಿಕೊಟ್ಟ ಡಾಕ್ಟರ್ ವೈ ರಾಜಾರಾಮ್ ಗುರುಗಳಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಾನು ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮ ಕೆಲವೇ ತಿಂಗಳ ಹಿಂದೆ 2 ಶೆಡ್ ಆ ಶೆಡ್ಡು ಮತ್ತು ಆ ಕಡೆ ಶೆಡ್ಡು 2 ನಿರ್ಮಾಣ ಆಗಿತ್ತು. ಮತ್ತು ಇಲ್ಲೇ ಕಾರ್ಯಕ್ರಮ ಮಾಡಿದಾಗ ಅದು ವಿವರವಾಗಿ ಮುಂದೆ ತಿಳಿಸ್ತಾ ಹೋಗ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ವೈ ರಾಜಾರಾಮ್ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತವನ್ನು. ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಈ ಥರ ಇದೆ ಅಂತ ಹೇಳಿದಾಗ ಒಪ್ಕೊಂಡು ಬಹಳ ಪ್ರೀತಿಯಿಂದ ಬಂದಂತಹ ತಾಲೂಕು ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ ಶ್ರೀಯುತ KM ಯತೀಶ್ ಅಣ್ಣವರಿಗೆ ಜೋರ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ರೂವಾರಿಗಳು ಅಂತಂತಂದರೆ ಈ ಶೆಡ್ ನಿರ್ಮಾಣ ಆಗಲಿಕ್ಕೆ ಒಂದು ರೀತಿಯಲ್ಲಿ ಫಸ್ಟು ಬಂದಾಗ ಅದು ಯಾರ್ಯಾರ ಮೂಲಕ ನನಗೆ ಪರಿಚಯ ಆಯಿತು. ಆನಂತರ ನನ್ನೊಟ್ಟಿಗೆ ಜೊತೆಗೂಡಿಸಿ ಬಂದಂಥವರು ಶ್ರೀಮತಿ ಶುಭಾ ಅಮ್ಮವರು, ಅವ್ರಿಗೂ ಸಹ ಜೋರ ಚಪ್ಪಾಳೆಯೊಂದಿಗೆ ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮತ್ತು ಹೋದ ಸತಿ ಮತ್ತು ಈ ಸತಿ 2 ಶೆಡ್ಗಳಲ್ಲಿ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡಿದಂಥ ಶ್ರೀಮತಿ ಪದ್ಮಾ ಗೋವಿಂದರಾಜ್ ಅವರಿಗೆ ಜೋರ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಲ್ಲಿ ನನಿವಾಳದ ಕಟ್ಟೆ ಮನೆಗೆ ಸೇರಿದ ಮುತ್ತಯ್ಯಗಳ ದೇವರತ್ತೆಗಳ ಮುಖಂಡರಾದಂತಹ ಗೊಂಚಗಾರ್ ಪಾಪಯ್ಯ ಅವ್ರಿಗೂ ಸಹ ನಾನು ಭಕ್ತಿಯಿಂದ ನಮಿಸ್ತಾ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಹಿರಿಯರು ಬಂದಿದ್ದಾರೆ. ಶಾರದಾಶ್ರಮದ ಭಕ್ತರು ಮತ್ತು ತ್ಯಾಗರಾಜ ನಗರದಲ್ಲಿ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರವನ್ನು ಕಳೆದ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಹೋಗ್ತಾ ಇರುವ ಶ್ರೀಮತಿ H. ಲಕ್ಷ್ಮೀದೇವಮ್ಮ, ಯಶೋದಮ್ಮ, ವಿಶಾಲಾಕ್ಷಮ್ಮ, ಶ್ರೀದೇವಿ ಶ್ರೀನಿವಾಸಪ್ಪ ಅವರು ಇರ್ಬೋದು, ಮತ್ತು ಪ್ರಮೀಳಮ್ಮ, ರಾಜೇಶ್ವರಿ ಅಮ್ಮ, ಮತ್ತು ಮಧುಮತಿ ಅಮ್ಮರು, ಪ್ರೇಮಕ್ಕರು, ಮತ್ತು ಕಲಾವತಿ ಅಮ್ಮ, ಭಾಗ್ಯಮ್ಮರು, ಪ್ರೇಮಲೀಲಾ ಅಮ್ಮರು, ಸುಧಾಮಣಿ ಅಮ್ಮರು, ನಾಗರಾಜಪ್ಪರು, ಬಸವರಾಜಪ್ಪರು, ಸರಸ್ವತಿ ಅಮ್ಮರು, ಎಷ್ಟೊಂದು ಓಂಕಾರಪ್ಪರು, ಮತ್ತು ನಮಗೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಎಲ್ಲ ಕಾರ್ಯಕ್ರಮಕ್ಕೂ ಅತ್ಯಂತ ಬೆಂಬಲವನ್ನು ಕೊಡುವ ನಿವೃತ್ತ ದೈಹಿಕ ಶಿಕ್ಷಕರಾದ ನರಹರಿನಗರದ ರಾಮಚಂದ್ರಪ್ಪನವರು, ಎಲ್ಲರಿಗೂ ನಾನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇದು ಸ್ವಾಗತ ಭಾಷಣ ಆಯಿತು. ಈಗ ಪ್ರಾಸ್ತಾವಿಕವಾಗಿ 1-2 ಮಾತು ಹಾಡಬೇಕಂತ ಅಂದ್ಕೊಂಡಾಗ ನಾವು ಫಸ್ಟ್ ಬಂದಾಗ ಇಲ್ಲಿ ಯಾವ ಶೆಡ್ಡು ಇರಲಿಲ್ಲ, ಅದೊಂದು ಇತ್ತು ಅಷ್ಟೇ, 2 ಏನೂ ಇರಲಿಲ್ಲ, ಖಾಲಿ ಇತ್ತು. ಖಾಲಿ ನೆಲದಲ್ಲಿ ಬೀಜವನ್ನು ಬಿತ್ತಿ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಶುಭಾಮವರು 1 ವರ್ಷದಿಂದ ಬಂದಿದ್ವಿ, ಸುಮ್ಮನೆ ಬಂದು ಗೋಪೂಜೆ ಮಾಡ್ಕೊಂಡು ಹೋದ್ವಿ. ಅದಕ್ಕಿಂತ ಮುಖ್ಯವಾಗಿ ನಾನು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ವಾಸವಿ ವನಿತಾ ಸಂಘದವರು ಮಹಿಳಾ ದಿನಾಚರಣೆಯನ್ನು ಫಸ್ಟ್ ಇಲ್ಲಿ ಆಚರಿಸಿದ್ರು. ನಾನು ಆಗ ಇದು ಪರಿಚಯ ಆಯಿತು. ಆನಂತರ ಹಲವಾರು ಸಂದರ್ಭಗಳಲ್ಲಿ ನಾನು ಶುಭಾಮರು, ಪದ್ಮಕ್ಕರು, ಮೋಹಿನಿ ಅಮ್ಮ, ತಿಪ್ಪಮ್ಮ, ಇನ್ನು ಅನೇಕ ಜನರ ಭಕ್ತ ಮಹಿಳೆಯರು ಬಂದು ಇಲ್ಲಿ ಅನೇಕ ರೀತಿಯ ಗೋಪೂಜೆಯನ್ನು ಇನ್ನು ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಬಂದರು. ಆ ಟೈಮಲ್ಲಿ ಫಸ್ಟಿಗೆ ಬಂದಾಗ ತುಂಬ ಹಸುಗಳಲ್ಲಿ ನೋಡಿ ತುಂಬ ಬೇಜಾರಾಯಿತು, ನೋವಾಯಿತು. ಯಾಕೆ ಹಸುಗಳಿಗೋಸ್ಕರ ನಾವು ಒಂದು ಶೆಡ್ ಮಾಡಬಾರ್ದು ಅಂತ ನಿರ್ಧಾರ ಮಾಡಿ ನಾವು ಆರಂಭ ಮಾಡಿದ್ದು ಚಿಕ್ಕ ಪ್ರಮಾಣದಲ್ಲಿ, ಆ ಕಡೆದು 2 ಶೆಡ್ಡು ಫಸ್ಟಿಗೆ ನಿರ್ಮಾಣ ಆಯಿತು. ಇನ್ನೊಂದು ಸಂತೋಷದ ವಿಷಯ ಅಂದರೆ ಆಗ ಸಹ ಪೂಜ್ಯ ವೈ ರಾಜಾರಾಮ್ ಗುರುಗಳೇ ಬಂದಿದ್ದರು, ಈಗೂ ಸಹ ಮತ್ತೆ ವೈ ರಾಜಾರಾಮ್ ಗುರುಗಳೇ ಬಂದಿದ್ದಾರೆ. ಆ ಕಾರ್ಯಕ್ರಮಕ್ಕೋಸ್ಕರ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲ್ಪಡ್ತಾ ಇದೆ. ಜನನು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರೆ ಭಾಳ ಸಂತೋಷ ಆಯಿತು. ಹಾಗಾಗಿ 2 ಕಡೆ ನಿರ್ಮಾಣ ಆಗಿತ್ತು. ಮತ್ತೆ 2 ಕಡೆ ಆಗಲಿಕ್ಕೆ ಪೂಜ್ಯ ವೈ ರಾಜಾರಾಮ್ ಗುರುಗಳೇ ಮತ್ತೆ ಅಡಿಪಾಯವನ್ನು ಹಾಕಿದ್ರು. ಶ್ರೀ ನರಹರಿ ಸೇವಾ ಪ್ರತಿಷ್ಠಾನದಿಂದ ಹಣವನ್ನು 10,000 ರೂಪಾಯಿಗಳ ಹಣವನ್ನು ನಾವು ಕೊಡ್ತೇವೆ ಅಂತ ಅವರು ಘೋಷಣೆ ಮಾಡಿದ್ರು. ಅವರೊಟ್ಟಿಗೆ ಪ್ರೇಮಕ್ಕರು, ಮತ್ತು ಸುಧಾಮಣಿ ಅಮ್ಮರು, ಮತ್ತು ಪದ್ಮಮ್ಮರು, ಇನ್ನೂ ಅನೇಕ ಜನರು, ವಿಶಾಲಾಕ್ಷಮ್ಮರು, ಮತ್ತು ಅವ್ರಿಗೆ ಗೊತ್ತಿರೋ ಎಷ್ಟೋ ಜನ ಭಕ್ತರು, ಜ್ಯೋತಿ, ಮಧುಮತಿ ಅಂತವರು, ಇನ್ನು ಅನೇಕ ಭಕ್ತರು ನಮಗೆ ಸಹಾಯವನ್ನು ಮಾಡಿದ್ರು. ಹಾಗಾಗಿ ಮತ್ತು ಸಹಾಯವನ್ನು ಮಾಡಿದ್ರು
ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇವತ್ತು ಎಲ್ಲ ಆಧುನಿಕ ಮೆಟೀರಿಯಲ್ಸ್ ಎಲ್ಲ ತುಂಬ ದುಬಾರಿ ಇರೋದ್ರಿಂದ ಕಟ್ಟುವಂಥ ಸಂದರ್ಭದಲ್ಲಿ ಅನೇಕ ಹಣಕಾಸಿನ ಮುಗ್ಗಟ್ಟು ನನಗೆ ತೆರೆದೋಯ್ತು. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಭಕ್ತರು ಸಹಾಯ ಮಾಡಿದ್ರು. ನಮ್ಮ ಮನೆಯಲ್ಲಿ ವೈಯಕ್ತಿಕವಾಗಿ ನನಗೂ ಸಹಾಯ ಮಾಡಿದ್ರು. ಹಾಗಾಗಿ ಎಷ್ಟೇ ಕಷ್ಟ ಆಗಲಿ ಮತ್ತೆ ಎರಡು ಶೆಡ್ ನಿರ್ಮಾಣ ಮಾಡಲೇಬೇಕು ಅಂತ ನಮ್ಮ ದೃಢ ಸಂಕಲ್ಪ ಆಗಿತ್ತು. ಆ ಸಂಕಲ್ಪಕ್ಕೆ ನಮ್ಮ ಸಂಕಲ್ಪ ಸರಿ ಇದ್ರೆ, ಒಳ್ಳೇದಾಗಿದ್ರೆ, ಲೋಕಹಿತಕ್ಕೆ ಅದು ಪೂರಕವಾಗಿದ್ರೆ ಖಂಡಿತವಾಗೂ ಜನ ಸ್ಪಂದಿಸ್ತಾರೆ ಅಂತ ನೀವೇ ಎಲ್ಲರೂ ಸಾಕ್ಷಿ. ಹಾಗಾಗಿ ನಾವು ಯಾರಾದರೂ ಒಬ್ರು ಮುಂದೆ ನಿಂತು ಮಾಡಿದ್ರೆ ಎಷ್ಟು ಜನ ಬೆಂಬಲ ಕೊಡ್ತಾರಂತ ಈ ಕಾರ್ಯಕ್ರಮನೇ ಸಾಕ್ಷಿ ಆಯಿತು ಅಂತ ಹೇಳ್ತೀನಿ. ಹೇಳ್ಬೇಕಂದ್ರೆ ನೀವೆಲ್ಲರೂ ತುಂಬ ಹಿರಿಯರಿದ್ದರೆ ನಾನು ತುಂಬ ಸಣ್ಣವನೇ, ಆದ್ರೂ ಒಂಥರ ನಮಗೆ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ತುಂಬ ಪ್ರೀತಿಯಿಂದ ಎಲ್ಲರೂ ಈ ಥರ ನಮಗೆ ಸಹಾಯವನ್ನು ಮಾಡೋದ್ರಿಂದ ಇವತ್ತು ಈ ಥರ ಶೆಡ್ಡು ನಿರ್ಮಾಣ ಆಗಿದೆ. ಈ 2 ಶೆಡ್ಗಳನ್ನು ನೋಡಲಿಕ್ಕೆ ನಮಗೆ ತುಂಬ ಆನಂದ ಆಗುತ್ತೆ. ಜೀವನನೇ ಸಾರ್ಥಕ ಆಯಿತು ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಮಳೆಗಾಲ ಬರಲಿಕ್ಕಿದೆ. ಹಾಗಾಗಿ ಮಳೆಗಾಲದಲ್ಲಿ ಎಷ್ಟೋ ಹಸುಗಳಿಗೆ, ಈಗ ನಾವು ಮನೇಲಿದ್ದರೆ ಮಳೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ, ಗುಡುಗು ಸಿಡ್ಲು ಭಯ ಪಡ್ತೀವಿ. ಅದಂದ್ರೆ ಪ್ರಾಣಿಗಳು, ಮೂಕಜೀವಿಗಳು ಆ ಕಷ್ಟಗಳು ಯಾರ ಹತ್ರ ಹೇಳ್ಕೊಂತಾರೆ? ನಾವತ್ತು ಬಾಯಿ ಇದೆ, ಮಾತಾಡ್ಲಿಕ್ಕೆ ಬರುತ್ತೆ, ನಾವು ಅವ್ರ ಪಕ್ಕದ ಮನೆಯಾಗ ಅಥವಾ ನಮ್ಮ ಮನೆಯಾಗ ಯಾರು ಫೋನ್ ಮಾಡೋರು ಹೇಳ್ಕೊಂತೀವಿ. ಆದರೆ ಮೂಕ ಪ್ರಾಣಿಗಳು ಯಾರ ಹತ್ರ ಹೇಳ್ಕೊಂತಾರೆ ಅಲ್ವಾ? ಹಾಗಾಗಿ ನಾವು ಸ್ಪಂದಿಸಬೇಕು. ಅದನ್ನೇ ಗೌತಮ ಬುದ್ಧ ಹೇಳಿದ್ದು, ನೀನು ಸ್ಪಂದಿಸು, ಪ್ರತಿಕ್ರಿಯಿಸಬೇಡ. ಜಾಸ್ತಿ ಜನ ಪ್ರತಿಕ್ರಿಯಿಸ್ತಾರೆ, ಕಾಮೆಂಟ್ ಕೊಡ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತ. ಮಾಡು, ಫಸ್ಟ್ ಕೆಲಸ ಮಾಡು, ಆಮೇಲೆ ಮಾತಾಡು. ಫಸ್ಟ್ ಕೆಲಸ ಮಾಡೋದಂಥದ್ದು. ಅದಕ್ಕೆ ನಮ್ಮ ಒಬ್ಬರು ಕನ್ನಡ ಗುರುಗಳು ಅದನ್ನ ಹೇಳ್ತಾಯಿದ್ರು, ಸ್ಪಂದಿಸು, ಪ್ರತಿಕ್ರಿಯಿಸಬೇಡ ಅಂತ ಬುದ್ಧನ ಮಾತನ್ನು ಉಲ್ಲೇಖ ಮಾಡ್ತಾ ಹೇಳ್ತಾಯಿದ್ರು. ಹಾಗಾಗಿ ನಾವು ಸಮಾಜಕ್ಕೆ, ಪರಿಸರಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ಸ್ಪಂದಿಸಬೇಕು. ಅದನ್ನೇ ಬಸವಣ್ಣ ಹೇಳಿದ್ದು, ದಯವೇ ಧರ್ಮದ ಮೂಲಭೂತ ಅಂತ. ಹಾಗಾಗಿ ಇಂತಹ ಕಾರ್ಯಕ್ರಮ ಇವತ್ತು ಭಾಳ ಅದ್ಧೂರಿಯಾಗಿ ನೆರವೇರಲ್ಪಟ್ಟಿದೆ. ಈ ಎಲ್ಲ ಶೆಡ್ಗಳು ನಿರ್ಮಾಣ ಆಗಲಿಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಎಲ್ಲರಿಗೂ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೇಳ್ತಾ, ₹1 ಕೊಟ್ಟಿದ್ರು ನಾವು ಅದನ್ನು ವೇಸ್ಟ್ ಮಾಡಿದ ಹಾಗೆ ಅತ್ಯಂತ ಸದ್ವಿನಿಯೋಗ ಮಾಡ್ಕೊಂಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಸುಗಳು ಬಂದು ನಿಲ್ತವೆ. ಅವೆಲ್ಲವಕ್ಕೂ ಮೂಕ ಜೀವಿಗಳಿಗೆ ಒಂದು ಸಾಂತ್ವನವನ್ನು ಕೊಟ್ಟ ಸೇವೆ ನಮ್ಮದಾಗುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಮಾಡ್ತೀನಿ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ KM ಯತೀಶ್ ಅಣ್ಣವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತು ಅನೇಕ ರೀತಿಯ ಚಟುವಟಿಕೆಗಳು ಇವತ್ತು ನಡೀತಾ ಬರ್ತಾ ಇದೆ. ನಮ್ಮ ಚಳ್ಳಕೆರೆಯಲ್ಲಿ ಸುತ್ತಮುತ್ತ ಎಷ್ಟೋ ಹಸುಗಳು ಇವತ್ತು ಕಸಾಯಖಾನೆಗೆ ಹೋಗ್ತಾ ಇದೆ, ಎಷ್ಟೋ ಹಸುಗಳನ್ನು ಕಳ್ತನ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೋ ಹೇಳ್ತಾ ಇದ್ರು, ಅಲ್ಲಿ ಯಾವ್ಯಾವ ಹಾಕೊಂಡು ಹೋಗ್ತಾರೆ ಹಸುಗಳನ್ನ ಅಂತ ತುಂಬ ಜನ ನೇರವಾಗಿ ನೋಡಿದ್ದಾರೆ ಅಂತ. ಹಾಗಾಗಿ ಇವತ್ತಿಗೂ ಸಹ ಹಸುಗಳು ಕಸಾಯಖಾನೆ ಹೋಗೋದು ಮತ್ತು ಇನ್ನೂ ಏನೇನೋ ಚಟುವಟಿಕೆಗಳು ಹೋಗೋದು, ಅಥವಾ ಹಸುಗಳು ಬಂದರೆ ಏನೋ ಮಾಡೋದು. ಈ ಪತ್ರಿಕೆಗಳ ನ್ಯೂಸಲ್ಲೇ ಎಷ್ಟು ನೋಡ್ತಿರ್ತಲ್ಲ, ಹಾಲು ಕರಿ ಕೆಚ್ಚಲನ್ನೇ ಕೊಯ್ದು ಹಾಕೋದು, ಇನ್ನೇನೋ ಕೊಯ್ದು ಹಾಕೋದು, ಅಥವಾ ಇನ್ನೇನೋ ಮಾಡೋದು ಅಲ್ವಾ? ಈ ಥರ ಘಟನೆಗಳು ಸಾಕಷ್ಟು ಸಮಾಜದಲ್ಲಿ ನಡೀತಾ ಇದೆ. ಹಾಗಾಗಿ ನಾವು ಗೋಸಂತತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ತು, ಇನ್ನು ಬಜರಂಗ ದಳ, ಇನ್ನು ಅನೇಕ ಹಿಂದೂ ಧರ್ಮಕ್ಕೆ ಅಥವಾ ಹಿಂದೂ ಸಂಘಟನೆಗಳು ಸಂಬಂಧಪಟ್ಟ ಹಾಗೆ ಇರುವಂಥ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಬಗ್ಗೆ ಯತೀಶ್ ಅಣ್ಣವರು ಮಾತಾಡಲಿ ಅಂತ ನಾನು ಕೇಳ್ತೇನೆ. ಇವತ್ತಿನ ದಿವಸ ನಮ್ಮ